ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಅದರದ್ದೇ ತಯಾರಿ ಮಾಡ್ಕೊಳ್ಬೇಕು. ಹಾಗೆ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಈ ಥರ 3-4 ದಿನ ಏನಾದರೂ ನಾವು ಟ್ರಾವೆಲ್ ಮಾಡ್ತಿರುವಾಗ ಮಕ್ಕಳು ಬಟ್ಟೆ ಯಾವ ಥರ ಪ್ಯಾಕ್ ಮಾಡ್ಕೊಳ್ಬೇಕು, ಹಾಗೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನದ ಬ್ಲಾಗ್ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿ ದಿನದ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ, ಆಯಿತಾ. ಇನ್ನು ಜಾಣಗೆ ಸ್ನಾನ ಎಲ್ಲ ಆಯಿತು. ಇವತ್ತು ಅಮ್ಮ ಇಲ್ಲ, ಅಮ್ಮ ಬೆಳಗ್ಗೆನೇ ಹೊರಟ್ಬಿಟ್ರು. ಅಲ್ಲಿ ಎಲ್ಲ ತಯಾರಿ ಮಾಡ್ಕೊಳ್ಬೇಕಲ್ವಾ, ಹಾಗಾಗಿ ಅವರು ದಿನ ಮುಂಚೆನೇ ಹೊರಟಿದ್ದಾರೆ. ಹಾಗಾಗಿ ನಾನೇ ಇವತ್ತು ಜಾಣ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೀನಿ. ನಾನು ಬೇಗ ಮಲಗಿಬಿಡ್ತಾರೆ ಸ್ನಾನ ಮಾಡಿಸಿದ್ರೆ ಅಂತ ಹೇಳ್ಬಿಟ್ಟು ಮಾಡಿಸ್ದೆ. ನೋಡಿ ಏನು ಚೆನ್ನಾಗಿ ಆಟಾಡ್ತಿದ್ದಾರೆ ಅಂತ. ಎಲ್ಲರೂ ಇದ್ದಂಗೆ ಮಲಗ್ತಾರೆ, ಈ ಥರ ಯಾರೂ ಇಲ್ಲ ನಾನು ಒಬ್ಬಳೇ ಇದ್ದೀನಿ ಅಂದಾಗ ಮಲಗೋದೇ ಇಲ್ಲ. ಏನು ನೋಡ್ತಿದ್ದೀರಾ ಅಲ್ಲಿ? ಕ್ಯಾಮ್ರಾ ನೋಡ್ತಿದ್ದೀರಾ? ಕ್ಯಾಮ್ರಾ ನೋಡ್ತಿದ್ದೀರಾ? ಡಾಡಾ 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 ನಿಮ್ಮ ಡಾಡು ಹೊರಡ್ತಿದ್ದಾರೆ. ಡಾಡಾ ಇವರು ಇನ್ನೂ ಹೊರಟ್ರು. ಇನ್ನು ಸಂಜೆವರೆಗೂ ನೋಡ್ಕೊಳ್ಳೋದು ನಂದೇ ಡ್ಯೂಟಿ ಇವತ್ತು. ಮಧ್ಯಾಹ್ನ ಬರೋಕ್ಕಾಗಲ್ವಾ ಅಪ್ಪು? ನೋಡ್ತೀನಿ, ಕೆಲಸ ಮುಗಿದ್ರೆ ಬಂದ್ಬಿಡ್ತೀನಿ. ಮಧ್ಯಾಹ್ನ ಬಂದರೆ ಸಾಕು, ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಹಾಂ ಬಾ ಹೇಳಿ ಜಾಣ. ಏಯ್ ಜಾಣಿ, ಏನೋ ಟೈಮ್ ನೋಡ್ತಾ ಜಾಣಿ. ನವಿಲ್ ನವಿಲ್ ನೋಡೋದು. ಅಯ್ಯೋ ಅಯ್ಯೋ ಅಯ್ಯೋ, ನವಿಲಂತೂ ಬಹಳ ಇಷ್ಟ. ಅಲ್ಲಿ ನೋಡಿ ಜಾಣಿ. ಅಲ್ಲಿ ಡಾಡಾ ಡಾಡಾ. ಅಯ್ಯೋ ಇವ್ರು ಏನ್ ಗೊತ್ತಾ, ಒಂದ್ 15 ದಿನದಿಂದನೂ ಪ್ರಾಕ್ಟೀಸ್ ಮಾಡಿಸ್ತಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಅಂದ ಗೊತ್ತಾ? ಹೌದಾ? ಏನೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಹೇಳೋವರೆಗೂ ಇವ್ರು ಬಿಡಲ್ಲ ಅಂತ ನನಗೆ ಗೊತ್ತಾಗೋಗ್ಬಿಟ್ಟಿದೆ. ಕಲಿಸ್ತಾ ಇರ್ಬೇಕು, ನಾವು ಹೇಳ್ತಾ ಇದ್ರೆ ಅದೇ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಆದ್ರೂ ನನ್ನ ಮಗ ಫಸ್ಟ್ ಮಮ್ಮ ಅಂತಾನೆ ಕರೆದಿದ್ದು. ಯಾವಾಗ? ಫೀಡ್ ಮಾಡಿಸೋ ಸಮಯಕ್ಕೆ. ಅದೇ ಎಮ್ಮೆಕರ. ಹೌದು, ಮಲಗಿರುವಾಗ. ನಾನು ಲಾಸ್ಟ್ ಟೈಮ್ ಒಂದ್ಸಲ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಅನ್ಕೋತೀನಿ. ಅಳುವಾಗೆಲ್ಲ ಮ ಮ ಮ ಅಂತ ಕರೀತಿದ್ರು. ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಪಿಕಾಕ್ ನೋಡ್ಲೇಬೇಕಿತ್ತು. ಇನ್ನು ಇವರು ಇನ್ನ ಹೊರಡ್ತಾರೆ. ನಾನು ಜಾಣನ್ ಮಲಗಿಸ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಪ್ಪು ಆದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆಡಿಸಿದ್ನ, ಹಾಗಾಗಿ ಮಲ್ಕೊಂಡ್ಬಿಟ್ರು. ಸಾಮಾನ್ಯವಾಗಿ ಈ ಥರ ಸ್ನಾನ ಆದ ಕೂಡಲೇ ಮಲಗಲಿಲ್ಲ ಅಂದಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ಆಡಿಸ್ತೀನಿ. ನಾನಾದರೂ ಸರಿ, ಅಮ್ಮ ಆದರೂ ಸರಿ, ಯಾರು ಇರ್ತೀವಿ ನೋಡಿ ಅವರು ಚೆನ್ನಾಗಿ ಆಟ ಆಡಿಸ್ಬಿಡ್ತೀವಿ. ಆಟ ಆಡಿಸಿದ್ದಾದಮೇಲೆ ಮಲ್ಕೋತಾರೆ. ಹಿಂಗೆ ಮಾಡೋದ್ರಿಂದ ಅರ್ಧ ಗಂಟೆಗೆ ಎದ್ದೊಳೋದು, ಆಮೇಲೆ ಎದ್ಮೇಲೆ ಕಿರಿಕಿರಿ ಮಾಡೋದು ಆ ಥರ ಎಲ್ಲ ಮಾಡಲ್ಲ. ಚೆನ್ನಾಗಿ ಆಡಿರ್ತಾರಲ್ವ, ಹಾಗಾಗಿ ಒಂದು 3 ಗಂಟೆಗಳ ಕಾಲ ಇಲ್ಲ ಒಂದು 2 ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ. ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ನೀರು ಕುಡಿದು ರಿಲ್ಯಾಕ್ಸ್ ಆಗ್ತಾ ಇದ್ದೆ. ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಸುಸ್ತಂತ ಅನ್ನಿಸ್ತಾ ಇರುತ್ತೆ. ಇನ್ನು ಬಟ್ಟೆಗಳನ್ನೆಲ್ಲ ಮಷಿನ್ಗೆ ಹಾಕಿದ್ನ, ಅದನ್ನು ಕೂಡ ಒಣಗಾಕ್ಬಿಡೋಣ ಅಂತ ಹೇಳಿ ಕೆಳಗಡೆ ಹೋದೆ. ನಾನು ಸಾಮಾನ್ಯವಾಗಿ ಈ ಥರ ಜಾಣನ್ ಬಿಟ್ಟು ಹೋಗಲ್ಲ, ಎದ್ಬಿಟ್ರೆ ಅನ್ನೋದೊಂದು ಭಯ ಇರುತ್ತೆ. ಆದರೆ ಇವತ್ತು ಒಣಗಿಸ್ಲೇಬೇಕಿತ್ತು. ಇನ್ನು ನಾಳೆ ನಾವು ಊರಿಗೆ ಹೋಗ್ಬಿಡ್ತೀವಿ, ಎಲ್ಲ ಬಟ್ಟೆನೂ ಸ್ಮೆಲ್ ಬಂದುಬಿಟ್ಟಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೇಗ ಹೋಗಿ ಹಾಕ್ಬಿಟ್ಟು ಬಂದುಬಿಡೋಣ ಅಂತೇಳಿ ಕೆಳಗಡೆನೇ ಹೋಗಿ ಹಾಕ್ತೆ. ಮೊದಲೆಲ್ಲ ಮೇಲೆ ಹೋಗ್ತಾ ಇದ್ವಿ ಬಟ್ಟೆ ಒಣಗಾಕ್ಲಿಕ್ಕೆ, ಈಗ ಕೆಳಗಡೆನೇ ಹಾಕ್ಬಿಡ್ತೀವಿ. ಇನ್ನು ಬಂದು ಸ್ವಲ್ಪ ಮಧ್ಯಾಹ್ನದ ಅಡುಗೆನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಕಿಚನ್ನ ಸ್ವಲ್ಪ ನಾನು ಕ್ಲೀನ್ ಮಾಡಿರಲಿಲ್ಲ, ಅಂದರೆ ತಿಂಡಿ ಎಲ್ಲ ಆದಮೇಲೆ ಕ್ಲೀನೇನು ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಮೊದಲು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ನನಗೆ ಈ ಥರ ಅಡುಗೆ ಮಾಡುವಾಗ ಪಾತ್ರೆಗಳೆಲ್ಲ ಸಿಂಕಲ್ಲಿ ಇರಬಾರ್ದು. ಅದು ನೋಡಿದ್ರೆ ಬೇರೆ ಕೆಲಸ ಮಾಡಲಿಕ್ಕೆ ನಂಗೆ ಮನಸ್ಸಾಗಲ್ಲ. ಫಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಕೆಲಸ ಮಾಡೋಣ ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ಪಾತ್ರೆಗಳನ್ನೆಲ್ಲ ಮೊದಲು ತೊಳೆದ್ಬಿಟ್ಟು ಇಟ್ಟು ಅದಾದಮೇಲೆ ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಹೀರೆಕಾಯಿ ಪಪ್ಪು ಮಾಡಿಬಿಟ್ಟು ಅದರೊಟ್ಟಿಗೆ ಚಿಕನ್ ಡ್ರೈ ಮಾಡ್ತಾಯಿದ್ದೀನಿ. ಎರಡೂ ರೆಸಿಪಿನೂ ಕೂಡ ಬೇಗನೆ ಆಗೋಗ್ಬಿಡುತ್ತೆ, ಹಾಗೆ ತುಂಬಾ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನೋಡಿ. ಅಪ್ಪುಗಂತೂ ಇವತ್ತು ಎಷ್ಟಿಷ್ಟ ಆಗಿತ್ತು ಅಂತ ಅಂದರೆ, ಅವ್ರು ಯಾವಾಗಲೂ ನೀನು ನಾನು ತಿನ್ನಬೇಕಾದ್ರೆ ವಿಡಿಯೋ ಮಾಡ್ತೀಯಾ, ಇವತ್ತೇನಕ್ಕೆ ಮಾಡಲಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು, ನಾನು ಹೇಳ್ಬೇಕಿತ್ತು ಅಂತ ಅಂತಿದ್ರು. ಅಷ್ಟು ಚೆನ್ನಾಗಿರುತ್ತೆ ಇದು. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಏನು ಗೊತ್ತಾ, ತೊಗರಿಬೇಳೆನ ತೊಳ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ರೆಡ್ ದಾಲ್ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದರಲ್ಲಿ ಮಾಮೂಲಿ ತೊಗರಿಬೇಳೆ ಕೂಡ ಮಿಕ್ಸ್ ಆಗಿಬಿಟ್ಟಿದೆ. ಇದರೊಟ್ಟಿಗೆ ಇವಾಗ ಹೀರೆಕಾಯಿನ ಸೇರಿಸ್ಕೊತಾ ಇದ್ದೀನಿ. 1-2 ಹೀರೆಕಾಯಿ ತೊಗೊಂಡಿದ್ದೀನಿ. ಹಾಗೆ 1-2 ಹಸಿರು ಮೆಣಸಿನ್ಕಾಯಿ, 1-2 ರಿಂದ 3 ಸಣ್ಣದಾಗಿರೋ ಟೊಮೊಟೊ ಹಣ್ಣು, 1-2 ಸ್ಪೂನು
ಧನಿಯಾ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀರನ್ನ ಹಾಕಿ ಒಂದು 2ರಿಂದ 3 ವಿಷಲ್ ಇದನ್ನು ತೆಗೆಸಬೇಕು. ಇದನ್ನು ಚೆನ್ನಾಗಿ ನಾವು ಮಸ್ಕೊಳ್ಬೇಕು. ಹಾಗಾಗಿ ಒಂದು ಸ್ವಲ್ಪ ಸಾಫ್ಟಾಗೇ ಬೇಯಿಸಬೇಕು. ಇದು ಪಪ್ಪು ಮಾಡಲಿಕ್ಕೆ ಆಯಿತಾ. ಇನ್ನು ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಚಿಕನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕು, ಡ್ರೈ ಮಾಡಲಿಕ್ಕೆ. ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ kg ಆಗುವಷ್ಟು ಚಿಕನ್ನ ತರಿಸ್ಕೊಂಡಿದ್ದೆ, ಇಬ್ಬರಿಗೆ ಅಲ್ವಾ ಸಾಕಾಗುತ್ತೆ ಅಂತೇಳಿ. ಇನ್ನು ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ಸೋದಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನದ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಥರ ಕೈಯಲ್ಲೇ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಇವತ್ತು ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ಒಂದು 10 ನಿಮಿಷ ಎತ್ತಿಟ್ಟಿದ್ದೀನಿ ಅಷ್ಟೇ. ಅಷ್ಟರಲ್ಲಿ ಈ ಕಡೆ ಪಪ್ಪುಗೆ ಬೇಕಾಗೋ ಈರುಳ್ಳಿ ಎಲ್ಲನೂ ಕೂಡ ಹೆಚ್ಕೊಂಡೆ. ಹಾಗೆ ಇದರಲ್ಲಿ ಫ್ರೈಗೂ ಕೂಡ ತೊಗೊಳ್ತೀನಿ, ಎರಡೂ ಒಟ್ಟಿಗೆ ಹೆಚ್ಚಿಟ್ಕೊಂಡ್ಬಿಟ್ಟೆ. ಇನ್ನು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಸೇರಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡ್ಕೊಳ್ತಾ ಇರಬೇಕು, ಸಿದೋಗ್ಬಿಡುತ್ತೆ. ಉಲ್ಟಾ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಿರುತ್ತಲ್ವ ಚಿಕನ್ ಯಾವ ಥರ ಫ್ರೈ ಮಾಡ್ಕೊಳ್ಳೋದು, ಆ ಥರ ಮಾಡ್ಕೊಂಡ್ರೆ ಆಯಿತು. ಇನ್ನು ಅದ್ರ ಪಾಡ್ಗೆ ಅದು ಆಗ್ತಿರಲಿ, ಅಷ್ಟರಲ್ಲಿ ಪಾತ್ರೆಗಳನ್ನ ಜೋಡಿಸ್ಬಿಡೋಣ ಅಂತೇಳಿ ನಿಧಾನಾಗಿ ಜೋಡಿಸ್ತಾ ಇದ್ದೀನಿ. ನನಗೆ ಒಂದೇ ಭಯ, ಜಾಣು ಎಲ್ಲಿ ಎದ್ಬಿಡ್ತಾರೋ ಅಂತೇಳಿ. ಎದ್ಮೇಲೆ ಹಿಂಗೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ಈ ಥರ ಎಣ್ಣೆ ಪದಾರ್ಥ ಎಲ್ಲ ಮಾಡ್ತಿರುವಾಗ ನಾವು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಮಗು ಇಟ್ಕೊಂಡು ಮಾಡ್ತೀವಿ ಅಂತ ಅಂದಾಗ ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಸಿಡ್ದು ಬಿಡುತ್ತೆ. ಅದೆಲ್ಲ ನನಗೆ ಸ್ವಲ್ಪ ಭಯ, ಹಾಗಾಗಿ ಒಂಚೂರು ನಿಧಾನಕ್ಕೆ ಜೋಡಿಸ್ಕೊಂಡೆ. ಅಷ್ಟರಲ್ಲಿ ಈ ಕಡೆ ಚಿಕನ್ ಕೂಡ ಫ್ರೈ ಆಗಿದೆ ನೋಡಿ. ಇದು ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಇನ್ನೂ ಮಿಕ್ಕಿರುತ್ತೆ ನೋಡಿ, ಅದೇ ಎಣ್ಣೆಗೆ ಒಂದು 2-3 ಬೆಳ್ಳುಳ್ಳಿ ಇಲಕ್ಕಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ತಳ ಬಂದು ಕಪ್ಪಗಾಗಿದೆಯಲ್ವ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡ್ಬೇಡಿ. ಚಿಕನ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸರಿ ಹೋಗುತ್ತದು. ಇವಾಗ ಕರಿಬೇವಿನ ಸೊಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಹಾಗೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕೋಬೇಕು, ಮಸಾಲೆನ ಜಾಸ್ತಿ ಹಾಕೊಳ್ಳೋ ಅಗತ್ಯ ಇಲ್ಲ. ಇನ್ನು ಇವಾಗ ಇದಕ್ಕೆ ಚಿಕನ್ನ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ ಅಷ್ಟು ಮಾತ್ರ ಸೇರಿಸ್ಕೊಳ್ಬೇಕು. ಒಂದು ಅರ್ಧ ಗ್ಲಾಸ್ ಸೇರಿಸ್ಕೊಂಡ್ರೆ ಸಾಕು. ಅರ್ಧ kg ಚಿಕನ್ಗೆ ಒಂದು ಅರ್ಧ ಗ್ಲಾಸ್ ನೀರು ಸಾಕಾಗುತ್ತೆ. ಇನ್ನು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ಬೇಯ್ತಾ ಅದು ಈ ಥರ ಕಲರ್ ಚೇಂಜ್ ಆಗುತ್ತೆ. ಹಾಗೆ ತಳ ಹಿಡ್ದಿದೆ ಅಂತ ಅನ್ನಿಸ್ತಿತ್ತಲ್ಲ, ಅದು ಕೂಡ ಅಷ್ಟೇ ನೀಟಾಗಿ ಬಿಟ್ಕೊಳುತ್ತೆ. ಚಿಕನ್ಗೆ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದೇನು ಸೀದಿರಲ್ಲ, ನಾವು ಚಿಕನ್ನ ಫ್ರೈ ಮಾಡಿರ್ತೀವಲ್ವ ಅದಕ್ಕೆ ನಮ್ಗೆ ಅದರ ಕಾಣಿಸುತ್ತೆ ಅಷ್ಟೇ. ಇನ್ನು ಕೊನೆಯಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಇದು ನೋಡಿ ಡ್ರೈ ರೆಡಿನೇ ಆಗೋಯ್ತು. ತುಂಬಾ ಚೆನ್ನಾಗಿರುತ್ತೆ. ಅರ್ಜೆಂಟಲ್ಲಿ ಏನಾದರೂ ಗೆಸ್ಟ್ ಬರ್ತಾ ಇದ್ದಾರೆ, ಅವಾಗ ಏನಾದರೂ ಮಾಡಬೇಕು ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು, ಪಟ್ಟಂತ ಆಗೋಗ್ಬಿಡುತ್ತೆ. ಇನ್ನು ಅದನ್ನು ರೆಡಿ ಮಾಡಿದ ಕೂಡಲೇ ನಾನಿವಾಗ ಪಪ್ಪು ಸಾಂಬಾರು ಮಾಡಲಿಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಾಗಲೇ ವಿಷಲ್ ಆಗಿ ತಣ್ಣಗಾಗಿತ್ತು. ನೀರಿರುತ್ತಲ್ವ, ಅದನ್ನು ಸಪ್ರೇಟಾಗಿ ನಾನೊಂದು ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ. ಅದು ಬೇಕು, ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಮಸಿಯುವಾಗ ನೀಟಾಗಿ ಮಸ್ಕೊಳ್ಳಿಕ್ಕಾಗಲ್ಲ ಅಂತೇಳಿ. ಇನ್ನು ಇದನ್ನು ಜಾಸ್ತಿ ಸ್ಮ್ಯಾಶ್ ಎಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪ ತರಿಯಾಗೇ ಇರಬೇಕು, ಹಂಗಿದ್ರೇ ಚೆಂದ. ಇನ್ನು ಅದನ್ನು ರೆಡಿ ಮಾಡಿಕೊಂಡು ಇವಾಗ ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಈ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಬೋದು, ಹಾಗೆ ಒಂದು ಚಿಟಿಕೆ ಅರಿಶಿನ ಕೂಡ ಸೇರಿಸ್ಕೊಳ್ಬೋದು. ನಾನು ಆಗಲೇ ಹಾಕಿದ್ನಲ್ವ, ಹಾಗಾಗಿ ಅರಿಶಿನ ಹಾಕ್ಲಿಕ್ಕೆ ಹೋಗಿಲ್ಲ. ಇನ್ನು ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹೀರೆಕಾಯಿ ಹಾಕಿ ಪಪ್ಪು ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವೀಟ್ ಇರುತ್ತೆ. ನಮಗೆ ಸ್ವೀಟ್ನೆಸ್ ಬೇಡ, ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅನ್ನೋಂಗಿದ್ರೆ ಚಿಲ್ಲಿ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಸ್ವೀಟ್ ಇದ್ರೇ ಒಂಚೂರು ಇಷ್ಟಪಡ್ತಾರೆ, ಹಾಗಾಗಿ ನಾನು ಜಾಸ್ತಿ ಹಾಕ್ಲಿಕ್ಕೆ ಹೋಗಲಿಲ್ಲ. ಇನ್ನಾಗಲೇ ನಾವು ಆ ನೀರನ್ನ ತೆಗೆದಿಟ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಜಾಣು ಎದ್ಬಿಟ್ರು. ಇನ್ನೇನು ಸ್ವಲ್ಪ ಇತ್ತಲ್ವ ಕೆಲಸ, ಹಾಗಾಗಿ ಒಂಚೂರು ಟಾಯ್ಸ್ನೆಲ್ಲ ಕೊಟ್ಟು ಹಾಲಲ್ಲೇ ಹಂಗೆ ಮಲಗಿಸಿದ್ದೀನಿ. ಇನ್ನು ಕಿಚನಿಗೆ ಬೇಗ ಬಂದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತಲ್ಲ, ಅದನ್ನೆಲ್ಲ ಒಂಚೂರು ಬೇಗನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಇರಲಿಲ್ಲ, ಅಡುಗೆ ಮಾಡುವಾಗಲೇ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಬಿಟ್ಟಿದ್ದೆ, ಬರೀ ಕೌಂಟರ್ ಟಾಪ್ ಮಾತ್ರ ಕ್ಲೀನ್ ಮಾಡಬೇಕಿತ್ತು. ಇನ್ನು ಈ ಪಪ್ಪು ರೆಡಿಯಾಗಿದೆ ನೋಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ. ಜಾಸ್ತಿ ಬೇಯಿಸೋದು ಬೇಡ, ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಎರಡರದ್ದು ಕಾಂಬಿನೇಷನ್ನು. ಇನ್ನು ಪಪ್ಪು ಮತ್ತು ಫ್ರೈ ಎಲ್ಲ ರೆಡಿ ಆಯಿತು. ರೈಸ್ ಒಂದು ಮಾಡಬೇಕಿತ್ತು, ಅಷ್ಟರಲ್ಲಿ ಇವರು ಕುಯ್ಯಿ ಅನ್ನೋಕ್ಕೆ ಶುರು ಮಾಡ್ಕೊಬಿಟ್ರು. ಹಾಗಾಗಿ ಅಪ್ಪಗೆ ಫೋನ್ ಮಾಡಿದೆ ಎಷ್ಟೊತ್ತಾಗೋದು ಬರೋದು ಅಂತೇಳಿ. ಇನ್ನೊಂದು 1/2 hour ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅವ್ರು ಬಂದ ಮೇಲೆ ಮಾಡೋಣ ಅಂದ್ಬಿಟ್ಟು ಜಾಣ ಆಡಿಸ್ಲಿಕ್ಕೆ ಬಂದೆ. ಇನ್ನು ಜಾಣ ಆಡ್ಸೋದೇ ನಮಗೆ ಕೆಲಸ, ಇವ್ರು ಆಡ್ಸೋದೇ ನಮಗೆ ಕೆಲಸ.
ಸ್ವಲ್ಪ ಹೊತ್ತು ಆಡ್ತಾರೆ ಒಬ್ರೇನೆ, ಆಮೇಲೆ ಬೇಸರ ಆಗುತ್ತಲ್ಲ ಅವಾಗ ನಾವು ಯಾರಾದ್ರೂ ಇರಬೇಕು. ಬೇಜಾರಾಯ್ತಾ ಕಂದ? ಒಟ್ನಲ್ಲಿ ಅಡುಗೆ ಮಾಡೋ ತನಕನೂ ಎದೊಳಲ್ಲ. ಸಾಮಾನ್ಯವಾಗಿ ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು. ಒಂದು 3-3.25 ಗಂಟೆಗಳ ಕಾಲ ಏನಾದರೂ ಮಧ್ಯಾಹ್ನ ಟೈಮ್ ಮಲಗಿಬಿಡ್ತಾರೆ. ಆ ಟೈಮಲ್ಲಿ ನಾನು ಪಟ ಅಂತ ಹೇಳಿ ಈ ಥರ ರೆಸಿಪಿ ಶೂಟ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ನನಗೇನಾದರೂ ಅಡುಗೆ ಮಾಡ್ಕೊಳ್ಳೋದು ಅಮ್ಮ ಇದ್ದ ಸಮಯದಲ್ಲಿ ಇದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಅಪ್ಪು ಅರ್ಧ ಗಂಟೆಲಿ ಬರ್ತೀನಿ ಅಂತ ಅಂದ್ರಲ್ಲ, ನಾನು ನೋಡಿದೆ ಸ್ವಲ್ಪ ಹೊತ್ತು, ಆದರೆ 1 ಅವರ್ ಆದರೂ ಕೂಡ ಯಾಕೋ ಬರೋ ಥರ ಕಾಣಿಸ್ಲಿಲ್ಲ. ಇನ್ನು ನನಗೆ ಬೇರೆ ತುಂಬ ಹಶ್ವಾಗ್ತಾಯಿತ್ತು. ಸರಿ ಕುಕ್ಕರಲ್ಲೇ ರೈಸ್ಗೆ ಇಟ್ಬಿಡೋಣ ಅಂತೇಳಿ ರೈಸ್ಗೆ ಇಟ್ಬಿಟ್ಟು ಅದಾದಮೇಲೆ ಆ ಜಾಣನ ಆಡಿಸ್ಕೊಂಡೆ, ಊಟ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಈ ಟೈಮಲ್ಲಿ ಏನು ಗೊತ್ತಾ, ಹಶುನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಒಂಥರ ಸುಸ್ತಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತಿನ್ಕೊಂಡು ಬಿಡಬೇಕು. ನನಗೆ ಈ ಥರ ತಿನ್ಲಿಕ್ಕೆ ತುಂಬ ಇಷ್ಟ. ಅಂದರೆ ಈಗ ರೈಸಿಗೆ ಸ್ವಲ್ಪ ಚಿಕನ್ ಹಾಕ್ಕೊಂಡು, ಕುಕುಂಬರ್ ಹಾಕ್ಕೊಂಡು, ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿನ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಊಟ ಎಲ್ಲ ಆದಮೇಲೆ ಅಪ್ಪು ಬಂದರು. ಇವರು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿದ್ರು. 1.5 ಅವರ್ ಆದಮೇಲೆ ಬಂದರು. ಏನು ಮಾಡೋದು, ಟ್ರಾಫಿಕ್ಕು ಜಾಮು ಎಲ್ಲ ಕಡೆ. ಏನು ನೋಡ್ತಾವ್ರೆ? ಫ್ಯಾನು. ಯಾಕೆ ಡ್ಯಾಡು ಲೇಟ್ ನೀವು? ಜಾಮ್ ಆಗ್ಬಿಟ್ಟಿತ್ತು ರೋಡಲ್ಲಿ, ಬರೋದು ಲೇಟ್ ಆಯ್ತು ಮಮ್ಮಿ, ಡ್ಯಾಡಿಗೆ ಬೈಬೇಡ. ಇನ್ನು ರೈಸು ತಣ್ಣಗಾಗ್ಬಿಡತ್ತೆ ಅಂತೇಳಿ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ಟಿದ್ದೆ, ಒಂದು ಸ್ವಲ್ಪ ಬೆಚ್ಚಗಾದರೂ ಇರಲಿ ಅಂತ. ಇನ್ನು ಅವರಿಗೆ ಇದೆರಡ್ರದ್ದು ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಆಗಲೇ ಹೇಳಿದ್ನಲ್ವಾ, ಅದರಲ್ಲೂ ಕೂಡ ಚಿಕನ್ ಡ್ರೈ ಅವ್ರಿಗೆ ಜಾಸ್ತಿ ಹಿಡಿಸ್ಬಿಡ್ತು. ರಸಮ್ ಏನಾದರೂ ಮಾಡ್ದಾಗ ಇದೇ ಥರ ಮಾಡು ಅಂತ ಹೇಳ್ತಾಯಿದ್ರು. ಇನ್ನು ಜಾಣು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಮ್ದೊಂದು ಬ್ಯಾಗ್ ಆಗಿದ್ರೆ ಆಗ್ತಿತ್ತು. ಇವಾಗ ಜಾಣಗೆ ಸಪ್ರೇಟ್ ಒಂದು ಬ್ಯಾಗ್ ಬೇಕು. ಅವರದೇ ಸುಮಾರಷ್ಟು ಥಿಂಗ್ಸ್ ಎಲ್ಲ ಇರುತ್ತೆ. ಈ ಥರ ಒಂದು 3-4 ದಿನ ಏನಾದ್ರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ನಾನು ಯಾವ ಥರ ಪ್ಯಾಕ್ ಮಾಡ್ಕೊತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಇದರಿಂದ ಕೆಲವೊಬ್ರಿಗೆ ಯೂಸ್ ಕೂಡ ಆಗ್ಬೋದು ಅಂತ ಹೇಳಿ ಅಷ್ಟೇ. ಮಕ್ಳದು ಎಲ್ಲ ಥಿಂಗ್ಸ್ನು ಕೂಡ ನಾವು ಹುಷಾರಾಗಿ ಇಟ್ಕೊಳ್ಬೇಕು. ಯಾಕಂದರೆ ಒಂದು ಕಡೆ ಹೋದಾಗ ಅದು ಸಿಗಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಅದರಲ್ಲೂ ಕೂಡ ಊರ ಕಡೆ ನಾವೆಲ್ಲನೂ ತಗೊಂಡು ಹೋಗಲೇಬೇಕು. ಒಂದೊಂದು ಸಿಗುತ್ತೆ ಅಲ್ಲಿ, ಒಂದೊಂದು ಸಿಗಲ್ಲ. ಹಾಗಾಗಿ ನೀಟಾಗಿ ಎಲ್ಲನೂ ಜೋಡಿಸಿಟ್ಕೊಂಡಿದ್ದೀನಿ. ಒಂದೊಂದೇ ತೋರಿಸ್ತೀನಿ ರೀ ಏನೇನೆಲ್ಲ ತೊಗೊತಾ ಇದ್ದೀನಿ ಅಂತ. ಇದು ಬಂದು ಡ್ರೈ ಶೀಟು. ರಾತ್ರಿ ಹೊತ್ತು ಮಲಗಿಸ್ಬೇಕಾದ್ರೆ ಈ ಡ್ರೈ ಶೀಟ್ ಮೇಲೆ ಒಂದು ಕ್ಲಾತ್ ಹಾಕ್ಬಿಟ್ಟೆ ಮಲಗಿಸೋದು. ಸೂಸು ಎಲ್ಲ ಮಾಡಿದಾಗ ಬೆಡ್ಡೆಲ್ಲ ಹಾಳಾಗಬಾರ್ದು ಅಂತೇಳಿ. ಹಾಗಾಗಿ ಒಂದು ಡ್ರೈ ಶೀಟ್ನ ತೊಗೊಂಡಿದ್ದೀನಿ. ಇದರೊಟ್ಟಿಗೆ ಟವಲ್ಸು, ಸ್ನಾನ ಮಾಡಿಸಿದಾಗ ಒರೆಸ್ಲಿಕ್ಕೆ ಬೇಕಲ್ವಾ, ಹಾಗಾಗಿ ಸಾಫ್ಟ್ ಟವಲ್ಸ್ನ ತೊಗೊಳ್ತೀನಿ. ನನ್ನ ಮನೇಲೂ ಅಷ್ಟೇ ಜಾಣಗೊಂದು ಲುಂಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಲುಂಗಿ ಅಥವಾ ಪಂಚೆ ಅಂತಾರಲ್ಲ, ಅದನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ತುಂಬಾ ಸಾಫ್ಟಾಗಿದೆ, ನೀರೆಲ್ಲ ಬೇಗ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಇನ್ನು ಅದನ್ನು ಇಲ್ಲಿ ಬಳಸ್ತೀನಲ್ವಾ, ಹಾಗಾಗಿ ಊರಲ್ಲಿ ಇದಿರಲಿ ಅಂತ ಹೇಳ್ಬಿಟ್ಟು ಇದೆರಡು ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಸಾಫ್ಟಾಗಿದೆ. ಇದರೊಟ್ಟಿಗೆ ಇದೊಂದು ಜಾಣನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಮೈ ಮೇಲೆ ಹಾಕೊಳ್ಳಿಕ್ಕೆ ಬೇಕಾಗತ್ತೆ ಅಂತೇಳಿ ಒಂದು ಟವಲ್ ಥರ ತೊಗೊಂಡಿದ್ದೀನಿ. ಹಾಗೆ ಇದೊಂದು ಎಕ್ಸ್ಟ್ರಾ, ಇದು ಮಲಗಿಸ್ಬೇಕಾದ್ರೆ ಒಚ್ಚಲಿಕ್ಕೂ ಆಗುತ್ತೆ, ಹಾಗೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದಾಗಲೂ ಆಗುತ್ತೆ. ಇದು ಕೂಡ ಅಷ್ಟೇ, ಹೊರಗಡೆ ಕರ್ಕೊಂಡು ಹೋದಾಗಲೂ ಆಗುತ್ತೆ. 2 ಆದರೆ ಸಾಕು ಅಂತೇಳಿ 2 ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ರಿಯೂಸಬಲ್ ಡೈಪರ್ಸು. ಇವಾಗ ಜಾಣಗೆಲ್ಲ ಚಿಕ್ಕದಾಗ್ತಾ ಇದೆ, ಹಾಗಾಗಿ ಇರೋದ್ರಲ್ಲಿ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ನೋಡಿ, ಒಂದು 4-5 ಇದೆ. ಇದು ಸಾಕು. ನಾರ್ಮಲಾಗಿ ಪ್ಯಾಂಟು ಮತ್ತು ಚಡ್ಡಿನೆಲ್ಲ ಇಡ್ತಾ ಇರ್ತೀನಿ. ಅದು ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು. ಇವಾಗ ಎಷ್ಟು ಇದ್ರೂ ಕೂಡ ಇದು ಸಾಲೋದೇ ಇಲ್ಲ. ದಿನಕ್ಕೊಂದು 10-15 ಆದರೂ ಬೇಕಾಗುತ್ತೆ. ವಾಶ್ ಮಾಡಿ ಹಾಕೊಳ್ಬೋದು, ಇರಲಿ ಅಂತೇಳಿ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಅಂದರೆ ಈಗ ಒಂದು 5-5.5 ತಿಂಗಳಾದಮೇಲೆ ಮಕ್ಕಳು ಪಾಟಿ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತಾರೆ, ಸುಸು ಜಾಸ್ತಿ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಪ್ಯಾಂಟ್ಗಳೆಲ್ಲ ಜಾಸ್ತಿನೇ ಇಟ್ಕೊಳ್ಬೇಕು. ಇದರೊಟ್ಟಿಗೆ ಒಂದು 4 ಸೆಟ್ಟು ಬಟ್ಟೆ ಇಟ್ಕೊಂಡಿದ್ದೀನಿ. ಅಂದರೆ ಶರ್ಟು ಮತ್ತು ಶಾರ್ಟ್ಸು 2 ಇದರಲ್ಲಿದೆ. ಒಂದು ನಿಮಿಷ ಯಾವ ಥರ ಫೋಲ್ಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಶಾರ್ಟ್ಸ್ ಹಾಕಿದ್ದೀನಿ, ಹಾಗೆ ಅದ್ರ ಮೇಲ್ಗಡೆ ಶರ್ಟು ಹಿಂಗೆ ಮಾಡಿಬಿಟ್ಟು ಹಿಂಗೆ ಫೋಲ್ಡ್ ಮಾಡಿಬಿಟ್ರೆ ಒಂದೇ ಕಡೆ ಆರಾಮಾಗಿ ಸಿಗುತ್ತೆ. ಪಟ್ಟಂತ ಹಿಂಗೆ ತೊಗೊಂಡ್ಬಿಡ್ಬೋದು. 4 ಜೊತೆ ಇಟ್ಕೊಂಡಿದ್ದೀನಿ ಇರಲಿ ಅಂತ ಹೇಳ್ಬಿಟ್ಟು. ಇದರೊಟ್ಟಿಗೆ ಎಕ್ಸ್ಟ್ರಾ ಶರ್ಟ್ನು ಇಟ್ಕೊಂಡಿದ್ದೀನಿ. ಮಕ್ಕಳು ಹೇಳಲಿಕ್ಕಾಗಲ್ಲ, ಕೆಲವೊಮ್ಮೆ ವಾಮಿಟ್ ಮಾಡ್ತಿರ್ತಾರೆ, ಅವಾಗೆಲ್ಲ ಬೇಕಾಗುತ್ತೆ. ಈಗ ನಾವಾದರೆ 4 ದಿನಕ್ಕೆ ಹೋಗ್ತೀವಿ, 4 ಜೊತೆ ಬಟ್ಟೆ ತೊಗೊಂಡೋದ್ರೆ ಸಾಕು ಅನ್ನೋ ಥರ ಇರುತ್ತೆ. ಮಕ್ಳಿಗೆ ಹಂಗಲ್ಲ ನೋಡಿ, ಒಂದು 2-3 ಎಕ್ಸ್ಟ್ರಾ ಸೆಟ್ ಇಟ್ಕೊಂಡೇ ಬೇಕು. ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ.
ಇನ್ನು ಒಂದೆರಡು ಸ್ವೆಟರ್ ತೊಗೊಂಡಿದ್ದೀನಿ. ಇದಕ್ಕೆ ವಿತ್ ಪ್ಯಾಂಟ್ ಕೂಡ ಬಂದಿದೆ. ಇವಾಗ ತುಂಬ ಸೆಕೆ ಇಲ್ಲಿ ಬೆಂಗಳೂರಲ್ಲಿ ಹೇಳಬೇಕು ಅಂತ ಅಂದರೆ. ಊರ ಕಡೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಮರ ಎಲ್ಲ ಜಾಸ್ತಿ ಇರುತ್ತಲ್ಲ, ಸ್ವಲ್ಪ ಗಾಳಿ ಎಲ್ಲ ಬೀಸ್ಬೋದು. ಇರಲಿ ಯಾವುದಕ್ಕೂ ಅಂತ ಹೇಳ್ಬಿಟ್ಟು ಈ ಥರದ್ದು 2 ಜೊತೆ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಡೈಪರ್ಗೆ ಅಂತ ಹೇಳ್ಬಿಟ್ಟು ಇದು ರಿಯೂಸಬಲ್ ಡೈಪರ್ ಇದೆಯಲ್ವಾ, ಅದಕ್ಕೆ ಇದು ಬೇಕು. ಅದನ್ನು ಒಂದು ಕಡೆ ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದರೊಟ್ಟಿಗೆ ಇದು ಜಾಣದು ಸಾಕ್ಸು ಹಾಗೆ ಟೋಪಿ. ಈ ಸಾಕ್ಸ್ನ ನಾನು ಇದರೊಳಗಡೆ ಹಾಕ್ಬಿಡ್ತೀನಿ, ಹುಡ್ಕೋಕ್ಕಾಗಲ್ಲ ಆಮೇಲೆ. ನನಗನ್ಸೋ ಪ್ರಕಾರ ಚಳಿ ಏನೂ ಇರಲ್ಲ, ನೋಡೋಣ ಹೆಂಗಾಗತ್ತೆ. ಅಲ್ಲಿ ಬರೀ 2 ತೊಗೊಂಡಿದ್ದೀನಿ ಇರಲಿ ಅಂದ್ಬಿಟ್ಟು. ನೈಟ್ ಟೈಮ್ ಚಳಿ ಆಯ್ತದೆ. ನೈಟ್ ಟೈಮ್ ಚಳಿ ಆಗ್ಬೋದು. ಅದಲ್ಲದೆ ಬೆಳಗಿನ ಜಾವ ಬೆಳಗಿನ ಜಾವ ಅಂದರೆ ಮಲಗಿಬಿಟ್ಟಿರ್ತೀವಿ, ಗೊತ್ತಾಗಲ್ಲ. ನಮ್ಮ ಬೈತಾರೆ ಸುಮ್ಮನೆ, ನೀನೇನು ತೊಗೊಂಡು ಬಂದಿಲ್ಲ ಹಂಗೆ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ 2 ಇಟ್ಕೊಂಡಿದ್ದೀನಿ. ಇನ್ನು ಡೈಪರ್ಸು ಇದು ಇನ್ನೊಂದು ಬ್ಯಾಗಿಗೆ ಬೇಕು ಅಂತೇಳಿ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಒಂದು ಫುಲ್ಲು ಪ್ಯಾಕೆಟೆಡ್ ಡೈಪರ್ ತೊಗೊಂಡ್ಬಿಟ್ಟಿದ್ದೀನಿ. ಡೈಪರ್ ಸಾಮಾನ್ಯವಾಗಿ ಮನೇಲಿದ್ದಾಗ ಜಾಸ್ತಿ ಹಾಕೋ ನೆಸೆಸಿಟಿ ಏನಿಲ್ಲ. ರಿಯೂಸಬಲ್ ಡೈಪರ್ಸ್ ತೊಗೊಂಡಿದ್ದೀನಿ, ಪ್ಯಾಂಟ್ ತೊಗೊಂಡಿದ್ದೀನಿ, ಇದೆಲ್ಲ ತೊಗೊಂಡಿದ್ದೀನಿ. ಆದರೂ ಇರಲಿ, ಒಂದು ಕಡೆ ಹೋದಾಗ ಎಲ್ಲ ಇರಬೇಕು. ಸುಮ್ಮನೆ ಮನೇಲಿ ಇಟ್ಕೊಂಡು ಯಾಕೆ ಮತ್ತೆ ಇನ್ನೊಂದ್ಸಲ ಹೋಗಿ ದುಡ್ಡು ಕೊಟ್ಟು ತೊಗೊಳೋದು ಅಲ್ವಾ, ಹಾಗಾಗಿ ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ. ಮೊದಲೇ ಬ್ಯಾಗು ಅಪ್ಪುದಾಗಿತ್ತು, ಇನ್ನೊಂದು ದೊಡ್ಡ ಬ್ಯಾಗ್ ಇದೆ, ಅದು ನಂದು. ಚಿಕ್ಕದು ಇವ್ರದ್ದಾಗಿತ್ತು, ಇವಾಗ ಇದು ಜಾಣದಾಗಿದೆ. ಈಗ ಇವ್ರಿಗೆ ಇನ್ನೊಂದು ಹೊಂಚ್ಬೇಕು. ನನಗೆ 4 ಚಡ್ಡಿ 3 ಟೀ ಶರ್ಟ್ ಇದ್ರೆ ಆಯ್ತು. ಹೋಗುವಾಗ ಒಂದು ಹಾಕೊಂಡಿರ್ತೀನಿ. ಅಯ್ಯೋ, ನಾವು ಇಷ್ಟೊಂದೆಲ್ಲ ಪ್ರಿಪೇರ್ ಆಗಿ ರೆಡಿ ಮಾಡ್ಕೊಳ್ತೀವಲ್ಲ, ಇವ್ರೇನು ತಲೆನೇ ಕೆಡಿಸ್ಕೊಳಲ್ಲ. ಯಾವುದೋ ಒಂದು ಹಾಕಮ್ಮ ಬ್ಯಾಗ್ಗೆ, ನನ್ನ ಯಾರು ನೋಡಬೇಕು ಅಂತಾರೆ. ಬ್ಯಾಗಲ್ಲಿ ನಾನು ಸ್ವಲ್ಪ ನಿಧಾನಕ್ಕೆ ಬೇಕಾಗುವಂಥದ್ದನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ. ಹಾಗೆ ಹೋದ ತಕ್ಷಣ ಏನು ಬೇಕು ನೋಡಿ ಅದನ್ನು ಸ್ವಲ್ಪ ಮೇಲೇ ಇಟ್ಬಿಟ್ಟಿದ್ದೀನಿ. ಅಂದರೆ ಈಗ ರಿಯೂಸಬಲ್ ಡೈಪರ್ಸ್ ಇರ್ಬೋದು, ಹಾಗೆ ಜಾಣದು ಒಂದು 4 ಸೆಟ್ ಬಟ್ಟೆ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇನ್ನು ಈ ಶಾರ್ಟ್ಸ್ ಎಲ್ಲ ಸ್ವಲ್ಪ ಬೇಗನೆ ಬೇಕು, ಹೊತ್ತು ಕೂಡಲೇ ತೊಗೊಳ್ಬೇಕು, ಹಾಗಾಗಿ ಒಂಚೂರು ಮೇಲೆ ಇಟ್ಕೊಂಡೆ. ಒಂದು ಸೈಡಲ್ಲಿ ನಾನು ಡೈಪರ್ನ ಇಟ್ಕೊಂಡಿದ್ದೀನಿ, ನೀಟಾಗಿ ಅದು ಕೂರುತ್ತೆ ಅಲ್ಲಿ ಅಂತ. ಅದ್ರ ಮೇಲೆ ಟವಲ್ಸ್ ಇಟ್ಕೊಂಡಿದ್ದೀನಿ. ಟವಲ್ಸ್ ಮೇಲೆ ನಾನು ಡ್ರೈ ಶೀಟ್ ಇದೆಯಲ್ಲ, ಡ್ರೈ ಶೀಟ್ನೆಲ್ಲ ಇಟ್ಟಿದ್ದೀನಿ. ಡ್ರೈ ಶೀಟ್ ಬೇಕಾಗುತ್ತೆ, ಹೋದ ತಕ್ಷಣ ಏನಾದ್ರು ಜಾಣ ಮಲ್ಕೊಂಡ್ಬಿಟ್ರೆ ಹಾಕಿ ಮಲಗಿಸ್ಲಿಕ್ಕೆ ಅಂತ. ಇನ್ನು ಜಾಣದ ಮೆಡಿಸಿನ್ಸ್ನೆಲ್ಲ ನಾನು ಈ ಥರ ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ. ಹಾಗೆ ಸ್ಟ್ರೈಟ್ ಆಗಿಡ್ತೀನಿ ಆ ಮೆಡಿಸನ್ದೆಲ್ಲನೂ ಕೂಡ. ಯಾಕೆ ಗೊತ್ತಾ, ಈಗ ತುಳುಕ್ದಾಗೆಲ್ಲ ಚೆಲ್ಲೋಗ್ಬಾರ್ದು ಕೆಳಗಡೆ ಅಂತ ಹೇಳ್ಬಿಟ್ಟು ಕವರ್ಗೆಲ್ಲ ಹಾಕ್ದಾಗ ಚೆಲ್ಬಿಡುತ್ತೆ. ಈ ಥರ ಬಾಕ್ಸ್ಗೆ ಹಾಕಿದಾಗ ಚೆಲ್ಲಿಕ್ಕೆ ಹೋಗಲ್ಲ, ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಮಾಮೂಲಿ ಈಗ ಮಕ್ಕಳಂತ ಅಂದಮೇಲೆ ಕೆಮ್ಮಿಗೆ, ನೆಗಡಿಗೆ, ಹಾಗೆ ಜ್ವರಕ್ಕೆ, ಮತ್ತು D3 ಈ ಥರದ್ದೆಲ್ಲ ಕೊಟ್ಟಿರ್ತಾರೆ. ನಾವು ಒಂದು ಕಡೆ ಹೋಗ್ಬೇಕಾದ್ರೆ ಎಲ್ಲನೂ ಹುಷಾರಾಗಿ ತೊಗೊಳ್ಬೇಕು. ಇನ್ನು ಜಾಣಿಗೆ ಫೀವರ್ ಏನಾದರೂ ಆದಾಗ ಚೆಕ್ ಮಾಡಲಿಕ್ಕೆ ಎಲ್ಲನೂ ಕೂಡ ನಾನು ಇಟ್ಕೊಂಡಿರ್ತೀನಿ, ಒಂದನ್ನು ಕೂಡ ಬಿಡಲ್ಲ. ಯಾಕಂದರೆ ಸ್ವಲ್ಪ ಭಯ ನನಗೆ ಅಲ್ಲಿ ಹೋದಾಗ ಏನಾಗ್ಬಿಡುತ್ತೋ ಅಂತೇಳಿ. ಇನ್ನು ಇದು ಡೈಪರ್ ಹಾಕಿದಾಗ ಕೆಲವೊಮ್ಮೆ ಏನಾದರೂ ರ್ಯಾಷಸ್ ಆಗಿಬಿಡುತ್ತಲ್ವ, ಅದಕ್ಕೆ ಅಂತ ಕೊಟ್ಟಿರುವಂಥ ಜೆಲ್ಲು. ಅದು ಮೆಡಿಷನ್ ಬಾಕ್ಸು, ನಾವೆಲ್ಲೋದ್ರೂ ಕೂಡ ಇದನ್ನು ಮಿಸ್ ಮಾಡೋಂಗೇ ಇಲ್ಲ. ಯಾವಾಗ ಮಕ್ಕಳಿಗೆ ಕೋಲ್ಡ್ ಆಗುತ್ತೋ ಅಥವಾ ಕೆಮ್ಮಾಗುತ್ತೋ ಜ್ವರ ಬರುತ್ತೋ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಇದೊಂದು ಇರಬೇಕು ಅಂತೇಳಿ ಈ ಥರ ನೀಟಾಗಿ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಪಟ್ಟಂತ ಸಿಗಬೇಕು ನಮಗೆ, ಹಾಗಾಗೆಲ್ಲ ಒಂದರಲ್ಲೇ ಇಟ್ಬಿಟ್ರೆ ಈಸಿ ಆಗುತ್ತೆ ತೊಗೊಂಡು ಹಾಕ್ಲಿಕ್ಕೆ ಅಂತ. ಇದನ್ನು ನಾನು ಇಲ್ಲೇ ಸೈಡಲ್ಲಿ ಇಟ್ಕೊಬಿಡ್ತೀನಿ, ಒಂದು ಕಡೆ ಫುಲ್ಲು ಮೆಡಿಷನ್ ಇರ್ಬಿಡಲಿ ಅಂತ. ಇನ್ನು ನೆಕ್ಸ್ಟ್ ಬಂದು ಜಾಣದು ಕ್ರೀಮ್ಗಳು ಮತ್ತು ಬಾತ್ರೂಮ್ ಪ್ರಾಡಕ್ಟ್ಸು. ಸುಮಾರು ಜನ ಕೇಳ್ತಾ ಇದ್ರಿ ಜಾಣಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂತೇಳಿ. ನಾನು ಈ ಪೌಡರ್ ಬರುತ್ತಲ್ವ, ಪೌಡರ್ ಬಂದು ಸಬಮೆಡ್ನ ಯೂಸ್ ಮಾಡ್ತೀನಿ. ಪೌಡರು ಹಾಗೆ ಫೇಸ್ ಕ್ರೀಮು, ಇನ್ನು ಬಾಡಿ ಲೋಷನ್ನು, ಇದು 3 ಕೂಡ ಸಬಮೆಡ್ದು ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಇದು ಜಾಣಕ್ಕೆ ಸೆಟ್ ಆಗಿದೆ. ಇನ್ನು ಬಾಡಿ ವಾಶ್ಗೆ ನಾನು ಜಾನ್ಸನ್ಸ್ ಬೇಬಿ ಸೋಪ್ ಬರುತ್ತಲ್ಲ ಅದರಲ್ಲಿ ಪಿಂಕ್ ಕಲರ್ನ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಜಾಣಗೆ, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಸುಮಾರು ಜನ ಕೇಳ್ತಾ ಇದ್ರಿ ಯಾವುದು ಅಂತ. ಅದು ಹೆಂಗಾಗುತ್ತೆ ಗೊತ್ತಾ, ಇವಾಗ ನನ್ನ ಮಗುಗೆ ಈ ಪ್ರಾಡಕ್ಟ್ ಸೆಟ್ ಆಗಿದೆ, ನಿಮ್ಮ ಮಗುಗೆ ಇದೇ ಸೆಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬೇರೆದಾಗ್ಬೋದು. ಹಾಗಾಗಿ ನೀವು ನೋಡಿಕೊಂಡು ತೊಗೊಳ್ಳಿ ಆಯಿತಾ. ನಾನು ಹಾಕ್ತಿದ್ದೀನಿ ಅಂತಲೇ ಹೇಳಿ ತೊಗೊಳ್ಲಿಕ್ಕೇನು ಹೋಗ್ಬೇಡಿ. ನಾವು 2 ಥರ ಯೂಸ್ ಮಾಡಿ ಅದು ಅಲರ್ಜಿ ಆಯಿತು ಅಂದ್ಬಿಟ್ಟು ಇದು ಲಾಸ್ಟಿಗೆ ಇದು ಹಾಕೊಂಡಿದ್ದು. ಸಣ್ಣ ಗುಳ್ಳೆ ಬರುತ್ತೆ ಗೊತ್ತಾ, ಆ ಥರ ಆಯಿತು. ಸ್ಟಾರ್ಟಿಂಗ್ ಬೇರೆ ಒಂದು 2-3 ಕ್ರೀಮ್ನ ಯೂಸ್ ಮಾಡಿದಾಗ, ಅದಾದಮೇಲೆ ಇದನ್ನು ಟ್ರೈ ಮಾಡಿ ನೋಡಿದೆ ಸಬಮೆಡ್ದು, ಇದು ಅಡ್ಜಸ್ಟ್ ಆಗಿಬಿಡ್ತು. ಅದಕ್ಕೆ ನಾನು ಇದನ್ನೇ ಬಳಸ್ತಾ ಬರ್ತಾ ಇದ್ದೀನಿ ಅಷ್ಟೇ. ಇನ್ನು ಇದರೊಟ್ಟಿಗೆ ಜಾಣದು ಕಾಡಿಗೆ, ಇನ್ನು ಮಸಾಜ್ ಮಾಡಲಿಕ್ಕೆ ಅಂತೇಳಿ ಆಲ್ಮಂಡ್ ಆಯಿಲು 1 ಬಾಟ್ಲ್ ತೊಗೊಂಡಿದ್ದೀನಿ. ಊರಲ್ಲಿ ಕೊಬ್ಬರಿ ಎಣ್ಣೆ ಇರುತ್ತೆ, ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು, ಇದಿರಲ್ಲ, ಹಾಗಾಗಿ ಇದೊಂದು ಬಾಟ್ಲು ತೊಗೊಂಡಿದ್ದೀನಿ. ಇದರೊಟ್ಟಿಗೆ
ಕೂಂಬು, ಹಾಗೆ ಇದು ಬಂದು ಇದು ಏನಂತಾರಪ್ಪ, ನೋಸ್ ಕ್ಲೀನ್ ಮಾಡೋದು, ಮೂಗಟ್ಟುತ್ತಲ್ಲ ಕೆಲವೊಂದು, ಅದಕ್ಕೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ, ಇದು ಇವರೇ ಮಾಡೋದು. ಇದೊಂದು ತಗೋ ಅಂತ ಹೇಳಿದರು, ಹಾಗಾಗಿ ಇದೊಂದು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈ ಥರ ಜಿಪ್ ಲಾಕ್ ಕವರ್ ಬರುತ್ತಲ್ವ, ಅದ್ರಲ್ಲಿ ಹಾಕೊಂಡ್ಬಿಡ್ತೀನಿ. ಎಲ್ಲ ಬಾಕ್ಸ್ಗಳು ಮಾಡಿಬಿಟ್ರೆ ಬ್ಯಾಗಲ್ಲಿ ಇಡ್ಲಿಕ್ಕಾಗಲ್ಲ. ಈ ಥರ ಜಿಪ್ ಲಾಕ್ ಕವರ್ ತೊಗೊಂಡ್ಬಿಟ್ರೆ ಆರಾಮಾಗಿ ಎಲ್ಲನೂ ಇಟ್ಕೊಂಡ್ಬಿಡ್ಬೋದು. ಇನ್ನು ಶಾಂಪೂ ಅಂತ ತೊಗೊಂಡಿಲ್ಲ, ಶಾಂಪೂ ಮರ್ತ್ಬಿಟ್ಟೆ. ಶಾಂಪೂ ಕೂಡ ಸಬಮೆಡ್ದು ಯೂಸ್ ಮಾಡ್ತಿರೋದು. ಶಾಂಪೂ ಒಂದು ಹಾಕೋಬೇಕಿದ್ರು ಒಳಗಡೆ. ಎಲ್ಲ ಕಾಸ್ಟ್ಲಿ ಅವನು. ನಾನು 10 ರೂಪಾಯಿ 20 ರೂಪಾಯಿ ಸೋಪಲ್ಲಿ ಮಾಡ್ಕೊಂಡ್ರೆ ಅವನಿಗೆಲ್ಲ 1000 ರೂಪಾಯಿ ಇದೆ. ಇವಾಗಿನ ಮಕ್ಕಳೇ ಕಾಸ್ಟ್ಲಿ. ನಮ್ಮ ಥರನೇ ಅವರು ಇರಿ ಅಂದರೆ ಇರ್ತಾರ ನೋಡಿ. ಆಯ್ತು, ಸಾರಿ ಶಾಂಪೂ ಒಂದು ಇದ್ರೊಳಗಡೆ ಹಾಕೊಂಡ್ಬಿಟ್ರೆ ಮುಗೀತು. ಈ ಟಂಗ್ ಕ್ಲೀನರ್ ಅಂತೂ ಇರಲೇಬೇಕು, ಅದಕ್ಕೆ ನಾನು ಈ ಥರ ತೊಗೊಂಡ್ಬಿಟ್ಟಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಆರಾಮಾಗಿ ಇದ್ರದ್ದೇ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಒಳಗಡೆ ಹಿಂಗೆ ಹಾಕ್ಬಿಟ್ರೆ ಹೈಜಿನಿಕ್ ಆಗಿರುತ್ತೆ, ಏನು ಕೂಡ ಡಸ್ಟ್ ಹೋಗೋದು ಆ ಥರ ಎಲ್ಲ ಏನಾಗಲ್ಲ. ನಾನು ಶಾಂಪೂ ಅನ್ನೋದು ನೋಡೋಕ್ಕಾಗದೆ ಇವರೇ ಹೋಗಿ ತಂದು ಕೊಟ್ಬಿಟ್ರು. ಸುಮ್ಮನೆ ಅದನ್ನು ಹಾಕಬೇಕು ಅಂತ ಹೇಳ್ತಾನೆ ಇದೆಯಾ. ಇವ್ರಿಗೆ ಭಯ ಏನು ಗೊತ್ತಾ, ಅಲ್ಲಿ ಹೋದ್ಮೇಲೆ ಶಾಂಪೂ ಇಲ್ಲ ಥರ ಎಲ್ಲಿ ಕಳಿಸ್ತೀನಿ ಅಂತ ಇವ್ರಿಗೆ ಭಯ. ಒಂದು 600 ರೂಪಾಯಿ 700 ರೂಪಾಯಿ ಅದು ಶಾಂಪೂ. ಈಗ ಮನೇಲಿ ಅಷ್ಟೊಂದು ಸ್ಟಾಕ್ ಐತಲ್ಲ. ಇನ್ನು ಇದು ಬಂದು ನೈಲ್ಸ್ ಕಟ್ಟರು. ಇವರು ನೈಲ್ ಕಟ್ ಮಾಡಿಲ್ಲ, ಹಂಗಾಗಿ ತಗೊಳ್ತಾ ಇದ್ದೀನಿ, ಎಲ್ಲಾದರೂ ಕಟ್ ಮಾಡಲಿ ಅಂತೇಳಿ. ಇನ್ನು ಸಂಜೆ ಇವತ್ತು ಕಟ್ ಮಾಡ್ಲಿಕ್ಕಾಗಲ್ಲ, ನಾಳೆ ಹೊರಡೋ ಬಿಸಿ ಇರ್ತೀವಿ, ಆಗಲ್ಲ. ಹಾಗಾಗಿ ಇದಿರಲಿ ಅಂತೇಳಿ ಒಂದು ಇಟ್ಕೊಂಡಿದ್ದೀನಿ. ಇದರೊಟ್ಟಿಗೆ ವೆಟ್ ವೈಪ್ಸು. ನಾನು ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇರೋದು, ಮದರ್ ಸ್ಪರ್ಶ ಅವ್ರದ್ದು. ಜಾನು ಹುಟ್ಟಾಗಿದ್ದನು ಕೂಡ ನಾವು ಇದನ್ನೇ ಬಳಸ್ತಿರೋದಲ್ವಾ ಅಪ್ಪು. ಇದು 99% ನೀರಿರುತ್ತೆ, ಹಾಗಾಗಿ ನಾನು ನೋಡಿದ್ರಲ್ಲಿ ಇದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಅದೊಂದು ಇಟ್ಕೊಂಡಿದ್ದೀನಿ. ಇನ್ನು ನಾರ್ಮಲ್ ಟಿಶ್ಯೂ, ಇದು ಬಂದು ಸಾಫ್ಟ್ ಟಿಶ್ಯೂ ಆಯಿತಾ. ಏನಾದರೂ ನೆಗಡಿ ಆದಾಗ ಸ್ವಲ್ಪ ರಫ್ ಆಗಿರೋ ಬಟ್ಟೆಲೆಲ್ಲ ಕ್ಲೀನ್ ಮಾಡಿಬಿಟ್ರೆ ಇಲ್ಲೆಲ್ಲ ಗಾಯ ಆಗಿಬಿಡುತ್ತೆ. ಅದಕ್ಕೆ ಈ ಥರ ಸಾಫ್ಟ್ ಟಿಶ್ಯೂ ಇಟ್ಕೊಂಡಿರ್ತೀನಿ. ಇದು ತುಂಬ ಸಾಫ್ಟ್ ಆಗಿರುತ್ತಲ್ವ, ಏನು ಕೂಡ ಮುಗಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಟಿಶ್ಯೂನ ಒಂದು 4 ಫೋಲ್ಡ್ ಮಾಡಿಕೊಂಡು ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ಲ, ಮೂಗೊಳಗಡೆ ಹೋಗ್ಬಿಡುತ್ತೆ ಅದೊಂಥರ ಕಟ್ಟಾಗಿ. ಹಾಗಾಗಿ ಇದೊಂದು ಇಟ್ಕೊಂಡಿದ್ದೀನಿ. ಇದರೊಟ್ಟಿಗೆ ಟಾಯ್ಸು ನೋಡಿ, ಇದು ನೀವು ಏನೋ ಅಂತಾರೆ, ಏನಂತಾರಪ್ಪ ಇದನ್ನ, ಅಲ್ಲ ಇದೇನೋ ಅಂತ ಪಲ್ಟಿ ರಂಗ. ನಿಮ್ಮ ಅಮ್ಮ ಅನ್ನೋದು ಇದು ನಮ್ಮ ಪಲ್ಟಿ ರಂಗ ಅಂತಾರೆ. ಶೆಲ್ ಖಾಲಿ ಆಗ್ಬಿಟ್ಟಿದೆ, ಶೆಲ್ ತರಿಸ್ಬೇಕಿರತ್ತ. ಶೆಲ್ ಹಾಕ್ಬಿಟ್ಬಿಟ್ರೆ ಇದು ಉಲ್ಟಾ ಆಗುತ್ತಲ್ಲ, ಅದನ್ನ ಜಾಣನ್ ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಇದೊಂದು ಮತ್ತೆ ಇದೊಂದು ತಗೊಂಡಿದ್ದೀನಿ. ಇನ್ನ ಇದೊಂದು, 3 ಸಾಕು. ಅದನ್ನ ಗಿಲ್ಕಿ ಕೊಟ್ರೆ ಸಾಕು, ಜಾಣಿಗೆ ದಿನ ಪೂರ್ತಿ ಅದರಲ್ಲೇ ಆಡ್ತಾರೆ. ಇರ್ಲಿ ಅಂತ ಹೇಳ್ಬಿಟ್ಟು ಇದೊಂದು 3 ತಗೊಂಡಿದ್ದೀನಿ ಅಷ್ಟೇ. ಇಷ್ಟ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ಜಾಣ ಬ್ಯಾಗು ರೆಡಿ ಆಗಿಬಿಡುತ್ತೆ. ಇನ್ನು ಎಕ್ಸ್ಟ್ರಾ ನಾನು ಇದೊಂದು 2 ಕವರ್ ಇಟ್ಕೊಂಡಿರ್ತೀನಿ, ಜಿಪ್ ಲಾಕ್ ಕವರು. ಏನಕ್ಕೆ ಅಂದರೆ ಚಿಕ್ಕ ಬ್ಯಾಗಲ್ಲಿ ಇಟ್ಕೋಬೇಕು ಇದನ್ನ. ಇವಾಗ ಏನಾದರೂ ಜಾಣು ಪಾಟಿ ಮಾಡಿದಾಗ, ಹೋಗುವಾಗ ಬರುವಾಗ ರೋಡಲ್ಲೆಲ್ಲ ಡೈಪರ್ನೆಲ್ಲ ತೆಗ್ದು ಹಾಕೋದು ಅಷ್ಟು ಒಳ್ಳೇದಲ್ಲ. ಈ ಥರದೊಂದು ಜಿಪ್ ಲಾಕ್ ಕವರ್ನ ನಾವು ಕ್ಯಾರಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ಆ ಡೈಪರ್ ತೆಗೆದು ಇದಕ್ಕೆ ಹಾಕ್ಬಿಟ್ಟು ಇಟ್ಕೋಬೋದು. ಮನೆಗೆ ಬಂದ್ಮೇಲೆ ಡಸ್ಟ್ಬಿನ್ಗೆ ಹಾಕ್ಬೋದು. ಹಾಗಾಗಿ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಆ ಬ್ಯಾಗಲ್ಲಿ ತೋರಿಸ್ತೀನಿ ಏನೇನೆಲ್ಲ ಹಾಕೊಳ್ತೀನಿ ಅಂತ. ಪೂರ್ತಿ ಒಂದು ಬ್ಯಾಗು ಜಾಣೋಗಿ ಅಂತಲೇ ಆಗೋಯ್ತು ನೋಡಿ. ಹ್ಯಾಂಡ್ ಬ್ಯಾಗಲ್ಲಿ ಜಾಣೋಜನ್ ಜೊತೆ ಬಟ್ಟೆ ಇಟ್ಕೊಳ್ತೀನಿ. ಇದರಲ್ಲಿ ಬರೀ ಶರ್ಟ್ ಮಾತ್ರ ಇದೆ, ಡೈಪರ್ ಹಾಕ್ತೀನಲ್ವಾ, ಹಾಗಾಗಿ ಎಕ್ಸ್ಟ್ರಾ ಪ್ಯಾಂಟು ಎಲ್ಲ ತೊಗೊಳೋದು ಬೇಡ ಅಂತ. ಇನ್ನು ಒಂದೇ ಒಂದು ಪುಟ್ಟದಾಗಿರೋ ಟವಲ್ಲು ಇರಲಿ ಅಂತ. ಇದರೊಟ್ಟಿಗೆ ಇದು ಟಿಶ್ಯೂ, ಅದನ್ನು ಆ ಬ್ಯಾಗಲ್ಲಿ ಇಟ್ಕೊಂಡಿಲ್ಲ, ಇದರಲ್ಲೇ ಇಡ್ತಾ ಇದ್ದೀನಿ. ಇನ್ನು ಡೈಪರ್ನ ಇದೇ ಕವರಲ್ಲಿ ಇಟ್ಕೊಂಡಿದ್ದೀನಿ, ಚೇಂಜ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಎಕ್ಸ್ಟ್ರಾ ಕವರ್ ಅಂತ ಹೇಳಿದ್ನಲ್ಲ, ಜಿಪ್ ಲಾಕ್ ಕವರು, ಅದೊಂದು. ಇನ್ನು ವೆಟ್ ವೈಪ್ಸ್, ಇದು ಇನ್ನೊಂದು ಸ್ವಲ್ಪ ಇದೆ, ಖಾಲಿ ಆಗೋ ಥರ ಇದೆ. ಇದನ್ನೇ ತೊಗೊತೀನಿ, ಸಾಕು. 2-3 ಇದ್ರೆ ಸಾಕು. ಇದಕ್ಕೆ ಒಂದು ವಾಟರ್ ಬಾಟಲ್ ಹಾಕೊತೀನಿ ನಾನು. ಇದೊಂದು ಶಾಲು ಅಷ್ಟೇ.
ಬ್ಯಾಗ್ ಪ್ಯಾಕಿಂಗ್ ಆಯಿತು. ಇನ್ನು ಇದನ್ನೆಲ್ಲ ಇವಾಗ ಕಾರಲ್ಲಿ ಇಡಬೇಕು. ಹಾಗೆ ಕಾರಲ್ಲೂ ಕೂಡ ಸ್ವಲ್ಪ ರೆಡಿ ಮಾಡಬೇಕು. ಜಾಣನ್ ಮಲಗಿಸೋ ಥರ ಕೂರಿಸೋ ಥರ ಎಲ್ಲ ರೆಡಿ ಮಾಡಬೇಕು. ಅದನ್ನು ತೋರಿಸ್ತೀನಿ ಬನ್ನಿ. ಈ ಸಲ ಒಂದು ಊರಿಗೆ ತೊಗೊಂಡೋಗೋ ಲಗೇಜ್ ತುಂಬಾ ಇತ್ತು. ಅಮ್ಮನೇ ಒಂದು 3 ಬ್ಯಾಗ್ ಪ್ಯಾಕ್ ಮಾಡಿಟ್ಟು ಹೋಗಿದ್ರು. ಅವರು ಬಸ್ಸಲ್ಲಲ್ವ ಊರಿಗೆ ಹೋಗಿದ್ದು. ಬಸ್ಸಲ್ಲಿ ಹೋದಾಗ 2-3 ಕಡೆ ಬಸ್ ಚೇಂಜ್ ಮಾಡಬೇಕಾಗತ್ತೆ. ಅಲ್ಲಿ 2-3 ಬ್ಯಾಗ್ನೆಲ್ಲ ಕೈಲಿ ಹಿಡ್ಕೊಂಡು ಹತ್ತೋದು ಇಳಿಯೋದು ಸ್ವಲ್ಪ ಕಷ್ಟ ಆಗಿಬಿಡತ್ತೆ. ಹಾಗಾಗಿ ಇಲ್ಲೇ ಇಟ್ಟೋಗಿ ಅಮ್ಮ, ನಾವು ಬರಬೇಕಾದ್ರೆ ನಾವು ತೊಗೊಂಡು ಬರ್ತೀವಿ ಅಂತ ಹೇಳಿದ್ದೆ. ಅದೇ ಒಂದು 3 ಬ್ಯಾಗ್ ಆಯಿತಾ. ಇನ್ನು ಅದಲ್ಲದೆ ಈಗ ನನ್ನ ಬ್ಯಾಗು ಮತ್ತು ಅಪ್ಪುದು, ಜೊತೆಗೆ ಈಗ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಮಗುಗೆ ಏನೇನೆಲ್ಲ ಬೇಕು ನೋಡಿ ಎಲ್ಲನೂ ನಾವು ಕೆಲವೊಂದನ್ನು ತೊಗೊಂಡು ಹೋಗಲೇಬೇಕು. ಅದಲ್ಲದೆ ಈಗ ನಂದು ವಿಡಿಯೋ ಎಲ್ಲ ಮಾಡೋದ್ರಿಂದ ನಂದು ರಿಂಗ್ ಲೈಟ್ ಇರುತ್ತೆ, ಟ್ರೈಪೋಡ್ ಇರುತ್ತೆ, ಅದನ್ನೆಲ್ಲನೂ ಕೂಡ ಇಟ್ಕೊಳ್ಬೇಕು. ಹಾಗಾಗಿ ಒಂದು ಸ್ವಲ್ಪ ಲಗೇಜ್ ಜಾಸ್ತಿ ಆಗಿಬಿಡ್ತು. ಅದಕ್ಕೆ ಅಪ್ಪು ಈ ಥರ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಈಗ ಲಗೇಜ್ನೂ ಕೂಡ ನೀಟಾಗಿ ಕಾರಲ್ಲಿ ಇಡೋ ಥರ ಇರಬೇಕು. ಹಾಗೆ ಮಗುನ ಜಾಸ್ತಿ ಹೊತ್ತು ಕೈಯಲ್ಲೇ ಇದ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ. ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಮಕ್ಳಿಗೂ ಹಂಗೆ ಅನ್ಕಂಫರ್ಟಬಲ್ ಆಗುತ್ತೆ. ಹಾಗಾಗಿ ಒಂದು ಸೀಟ್ನೇ ರೆಡಿ ಮಾಡ್ತಿದ್ದಾರೆ. ಆರಾಮಾಗಿ ಅಲ್ಲಿ ಮಲ್ಕೊಳ್ಳೋ ಥರ, ಹಾಗೆ ಕೂತ್ಕೊಳ್ಳೋ ಥರ, ಆ ಥರ ರೆಡಿ ಮಾಡ್ತಿದ್ದಾರೆ. ಮೊದಲು ಒಂದು ಬ್ಯಾಗ್ನ ಸೀಟ್ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪಿಲ್ಲೋ ಇಟ್ಟರು. ಅದಾದಮೇಲೆ ಒಂದು ಜಾಣದ್ದು ಗೊಂಬೆ ಇತ್ತು, ಊರಿಗೆ ಅಂತೇಳಿ ಅಮ್ಮ ತೊಗೊಂಡಿದ್ರು. ಅದನ್ನೊಂದು ಕಡೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕವರ್ ಹಾಕ್ತಾ ಇದ್ದಾರೆ. ಇದು ಕೂಡ ಊರಿಗೆ ಬೇಕು. ಏನೇನು ತೊಗೊಂಡು ಹೋಗ್ತಿದ್ದೀವಿ ನೋಡಿ ಅದರಲ್ಲೇ ಇದನ್ನು ರೆಡಿ ಮಾಡ್ತಿರೋವಂಥದ್ದು. ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕ್ತಿದ್ದಾರೆ. ಬೆಡ್ಶೀಟ್ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ನಾವು ಅಷ್ಟೇನೆ. ಬೆಡ್ಶೀಟನ್ನು ಹಾಕಿದಾಗ ಸ್ವಲ್ಪ ಸಾಫ್ಟಾಗಿರುತ್ತೆ. ಮಗು ಮಲಗಿದಾಗ ಕಂಫರ್ಟ್ ಅಂತ ಅನಿಸುತ್ತೆ. ಹಾಗೆ ನಾವು ಕುತ್ಕೊಳ್ಳೋ ಸೀಟ್ ಬಂದು ಸ್ಟ್ರೈಟ್ ಆಗಿರಲ್ಲ, ಸ್ವಲ್ಪ ಕ್ರಾಸ್ ಆಗಿರುತ್ತಲ್ವ. ಹಾಗಾಗಿ ಅದನ್ನು ನೀಟಾಗಿ ಈಕ್ವಲ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ಅಂತೇಳಿ ಈ ಥರ ಬೆಡ್ಶೀಟ್ನ ನೀಟಾಗಿ ಮಡಿಸ್ಬಿಟ್ಟು ಹಾಕ್ತಾ ಇದ್ದಾರೆ. ಒಂಥರ ಮಿನಿ ಬೆಡ್ ಅಂತಲೇ ಅಂದ್ಕೊಳ್ಬೋದು, ಹಂಗೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ 1-2 ಪಿಲ್ಲೋನ ಸೈಡಲ್ಲಿ ಕೊಡ್ತಿದ್ದಾರೆ. ಸೈಡಲ್ಲಿ ಕೊಡೋದ್ರಿಂದ ಇವಾಗ ಏನಾದ್ರೂ ಮಗುನ ಮಲಗಿಸ್ದಾಗ ಇಲ್ಲ ಕೂರಿಸ್ದಾಗ ಒಂಚೂರು ಬ್ರೇಕ್ ಏನಾದರೂ ಹಾಕ್ದಾಗ ಆ ಕಡೆ ಕಿಟಕಿ ಕೊಡ್ಕೊಳ್ಳೋದು, ಮುಂದೆ ಕೊಡ್ಕೊಳ್ಳೋದು ಇದರೆಲ್ಲ ಆಗಬಾರ್ದು ಅಂತೇಳಿ ಅಲ್ಲಿ 2 ಪಿಲ್ಲೋ ಕೊಟ್ಟರು, ಈ ಕಡೆ ಒಂದು ಪಿಲ್ಲೋ ಕೊಡ್ತಿದ್ದಾರೆ. ಇದು ಬಂದು ಜಾಣದ್ದು ಫೇವ್ರೆಟ್ ಪಿಲ್ಲೋ. ಎಲ್ಲೋದ್ರೂ ಕೂಡ ನಾವೊಂದು ಇಟ್ಕೊಂಡೇ ಇರಬೇಕು. ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ. ಇನ್ನು ಹೊರಗಡೆ ನೋಡೋದು ಜಾಣ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಒಂಚೂರು ಆ ಗ್ಲಾಸಿಗೆ ಈ ಥರದ್ದೆಲ್ಲ ಟಾಯ್ ಬರುತ್ತೆ ನೋಡಿ, ಅದನ್ನೆಲ್ಲ ಹಾಕ್ತಿದ್ದಾರೆ ನೋಡ್ಕೊಂಡು ಆಡ್ಕೊಂಡಿರಲಿ ಅಂತ. ಇನ್ನು ಜಾಣನ ಒಂದ್ಸಲ ಇಲ್ಲಿ ಮಲಗಿಸ್ಬಿಟ್ಟು ಕಂಫರ್ಟಾಗಿರುತ್ತಾ ಇಲ್ವಾ ಅಂತೇಳಿ ನೋಡಬೇಕು. ಟ್ರಯಲ್. ಆಮೇಲೆ ನಾಳೆ ಆಗಿಲ್ಲ ಅಂದರೆ ಇದೊಂದು ಅವ್ರಿಗೆ ತುಂಬ ಇಷ್ಟವಾದ ಟಾಯ್. ಇದು ಚಿಕನ್ ಲೆಗ್ ಪೀಸ್ ಇದೊಂದಿದ್ರೆ ಸಾಕು. ಸಂಡೆ ಎಲ್ಲ ಇದೊಂದು ಕೊಟ್ರೆ ಅದರಲ್ಲೇ ಆಡ್ಕೊಂಡು ಕೂತೀವಿ. ಬೇಕಂತ ನೋಡಾರೆ ಮಲ್ಕ್ಸ ಹಂಗೆ ಈ ಕಡೆಗೆ ತಲೆ ಹಿಂಗ ಹಂಗೆ ಹಾಕ್ಬೇಕು ನೋಡಿ ಅಷ್ಟೇ. ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ಎಫ್ಸಿ ಅಂತ ನಿದ್ದೆ ಬಂದ್ಮೇಲೆ ಮಲ್ಕಂತಾನೆ. ಕೂರಿಸ್ಕೊಂಡು ಆಡಿಸ್ಬೇಕಾದ್ರೂ ಹಿಂಗೆ ಆಡಿಸ್ಬೋದು ಆರಾಮಾಗಿ. ಎತ್ಕೊಂಡೇ ಇರೋಕ್ಕಲ್ಲ. ಹೌದು, ನನಗೆ ಹೇಳ್ಬೇಕು ಅಂತ ಅಂದರೆ ಭಯ ಸ್ವಲ್ಪ ಕಾರಲ್ಲಿ ಪಾಪುನ ಹಿಡ್ಕೊಳ್ಳೋದು. ನಾವೆಲ್ಲೇ ಹೋದ್ರೂ ಅಮ್ಮನೇ ಹಿಡ್ಕೊಂಡು ಕುತ್ಕೊಳ್ಳೋದು. ನನಗೆ ಇಲ್ಲಿಗೆ ತಾಗ್ಬಿಡುತ್ತೆ, ಇಲ್ಲಾಂದರೆ ಇಲ್ಲಿಗೆ ತಾಗ್ಬಿಡುತ್ತೆ ಅಂತೇಳಿ ಭಯ. ಏನಾಗಲ್ಲ ಬಿಡು, ದಿಂಬೆಲ್ಲ ಅಲ್ಲೂ ಎಲ್ಲ ಕೆಳಗಡೆ ಎಲ್ಲ ದಿಂಬೆ ಇರೋದು. ಇನ್ನು ನಮ್ಮೂರಿಗೆ 3 ಅವರ್ ಜರ್ನಿ. 3 ಅವರ್ ಇಟ್ಕೊಬೇಕು. ಆಮೇಲೆ ಮಲ್ಕೊಂಡ್ಬಿಟ್ರೆ ಮಗುಗೂ ಕಂಫರ್ಟ್ ಇರಲ್ಲ, ನಮಗೂ ಕಂಫರ್ಟ್ ಇರಲ್ಲ. ಈ ಥರ ರೆಡಿ ಮಾಡ್ಕೊಂಡ್ರೆ ಮಗುನೂ ಆರಾಮಾಗಿ ಮಲ್ಕೋಬೋದು, ನಾವು ಆರಾಮಾಗಿ ಕುತ್ಕೊಳ್ಬೋದು. ಓಹೋ, ಏನೋ ಚಿಂತೆ ನೋಡಿ. ಎಷ್ಟು ಟಾಯ್ಸ್ ಇದೆ ಗೊತ್ತಾ? ಯಾವ್ದು ಕೊಟ್ರೆ ಇಷ್ಟ ಆಗಲ್ಲ, ಇದೊಂದೇ ತಿನ್ನಕ್ಕೆ. ಅದ್ರಲ್ಲಿ ಹಿಂಗೆ ಚಚ್ಬೋದು, ಆಮೇಲೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ 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 ಮಾಡ್ಬೋದು. ಕಾಲ್ ಚಿಪ್ತಾ ಇರೋದು. ಜಾಣು ಕಂದ ಜಾಣು ಇಲ್ಲ, ಆಟಾಡಬೇಕು. ಅದು ಮೇಲ್ಗಡೆ ತಿರ್ಗಿಸು, ಅವಾಗ ನೋಡ್ತದೆ. ಅದಿಷ್ಟ. ಈ ಕಾರ್ ಹೋಗ್ತಿರ್ಬೇಕಾದ್ರೆ ಆ ಕಡೆ ಈ ಕಡೆ ಬರ್ತಿರೋ ಗಾಡಿಗಳನ್ನೆಲ್ಲ ನೋಡ್ಲಿಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಅದ್ರದ್ದೇನು ತೊಂದರೆ ಇಲ್ಲ. ನನಗೆ ಮಲ್ಕೊಂಡಾಗ ಮಾತ್ರ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು. ಇನ್ನು ಪಿಲ್ಲೋ ಇಟ್ಟಿರೋದ್ರಿಂದ ಆ ಕಡೆ ಕೂಡ ಏನು ನೋಡ್ಕೊಳಲ್ಲ. ಅಲ್ಲಿ ಸೇಫ್ ಆಗಿರುತ್ತೆ, ಮುಂದೆ ಸೇಫ್ ಆಗಿರುತ್ತೆ, ಇಲ್ಲಿಯೂ ಸೇಫ್. ಆಯಿತು ಇಲ್ಲ ಆಯ್ತಾ? ರೆಡಿ ಆಯ್ತಾ? ಎಲ್ಲ ಎತ್ಕೊಂಡು ಈಗ ಎಸೆಯೋದೆ ಎಲ್ಲನೂ. ಎತ್ಕೊಂಡು ಎಸೆಯೋದೆ. ಮಲಗ್ತಾದೆ ಅಷ್ಟೇ. ಇನ್ನು ಬಿಸಿಲು ಬೀಳಬಾರ್ದು ಅಂತ ಅಂದರೆ ಮಾಮೂಲಿ ಕಾರ್ಗೆ ಇದನ್ನು ಹಾಕೋದಿರುತ್ತಲ್ಲ ಅಷ್ಟೇ. ಇದನ್ನು ಹಾಕ್ಬಿಟ್ರೆ ಬಿಸಿಲು ಕೂಡ ತಾಗಲ್ಲ. ನಮ್ಮೂರ ಕಡೆ ಹೋಗ್ಬೇಕಾದ್ರೆ ಈ ಕಡೆ ಜಾಸ್ತಿ ಬಿಸಿಲು ಬರುತ್ತೆ ಆ ಕಡೆಗಿಂತ ಬೆಳಗ್ಗೆ ಟೈಮು. ಹಾಗಾಗಿ ಅದನ್ನ ಹಾಕಿರೋದು. ನೋಡೋಣ ನಾಳೆ ಹೆಂಗಾಗುತ್ತೆ ಅಂತೇಳಿ. ಲಗೇಜ್ನೆಲ್ಲ ತೊಗೊಂಡು ಬಂದು ಬಿಕ್ಕಿರಿಡಬೇಕು.
ಎಲ್ಲ ಲಗೇಜ್ನು ಹೆಂಗೆ ತೊಗೊಂಡೋಗೋದು ಅನ್ನೋದೇ ಒಂದು ಚಿಂತೆ ಆಗ್ಬಿಟ್ಟಿತ್ತು. ಇವಾಗ ಒಂದು ಅರ್ಧ ಇಲ್ಲಿದೆ, ಅರ್ಧ ಡಿಕ್ಕಿಗೆ ಹೋದರೆ ಸರಿ ಹೋಗುತ್ತೆ. ನನ್ನ ಮಗಂಗೆ ತುಂಬ ಇಷ್ಟ ಆಗ್ಬಿಡ್ತು ನನ್ನ ಮಗಂಗೆ. ಅದೇ ಹೋಗುವಾಗ ಆರಾಮಾಗಿ ಮಕ್ಕತ್ತದ ಬಿಡು. ಇನ್ನೇನು ಎಲ್ಲ ರೆಡಿ ಆಯಿತು. ನಾಳೆ ನಾವು ಊರಿಗೆ ಹೋಗೋದು ಒಂದೇ ಬಾಕಿ ಇರೋದು. ಇನ್ನು ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.